ಧರ್ಮಾಂಧತೆಯ ಅಫೀಮನ್ನ ತಿಂದಂತಹ ಭಯೋತ್ಪಾದಕರು ಮಾಡಿದ್ದೇನು ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಈ ನರರಾಕ್ಷಸರ ಅಟ್ಟಹಾಸಕ್ಕೆ ಕರ್ನಾಟಕದ ಇಬ್ಬರು ಕೂಡ ಬಲಿಯಾಗಿರೋ ಬೆನ್ನಲ್ಲೇ, ಅದರಲ್ಲೂ ಉಗ್ರ ದಾಳಿಗೆ ಶಿವಮೊಗ್ಗದ ಮಂಜುನಾಥ್ ಬಲಿಯಾದ ಬೆನ್ನಲ್ಲೇ ಶಿವಮೊಗ್ಗ ಜಿಲ್ಲೆಯ ವಿಜಯನಗರದ ನಿವಾಸಿ ಮಂಜುನಾಥ್ ರಾವ್ ಮೃತದೇಹವನ್ನು ಶಿವಮೊಗ್ಗಕ್ಕೆ ತರೋದಕ್ಕೆ ಕುಟುಂಬಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಶೀಘ್ರ ತಗೊಂಡು ಬನ್ನಿ ಅಂತ ಅವರ ವೈಫ್ ಕೂಡ ನೆನೆ ಹೇಳ್ತಾ ಇದ್ರು. ಅದನ್ನೇ ಸೇನಾ ಪ್ರಕ್ರಿಯೆ ಮುಗಿದ ನಂತರ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಕಾಶ್ಮೀರದಲ್ಲೇ ಪತ್ನಿ ಪಲ್ಲವಿ ಹಾಗೂ ಅವರ ಮಗ ಕೂಡ ಇದ್ದಾರೆ. ಅವರ ಕಣ್ಣೆದುರಿಗೆ ಕೊಲ್ಲಲ್ಪಟ್ಟರು ಮಂಜುನಾಥ್. ಇವತ್ತು ಸಂಜೆ ವೇಳೆಗೆ ಮೃತದೇಹ ಹಸ್ತಾಂತರ ಪ್ರಕ್ರಿಯೆ ಮುಗಿಯಲಿದೆ. ನಾಳೆ ಬೆಳಗ್ಗೆ ಶಿವಮೊಗ್ಗಕ್ಕೆ ಮೃತದೇಹ ರವಾನೆಯಾಗುತ್ತೆ. ಮೃತದೇಹ ಬಂದ ನಂತರ ಅವರ ಸಂಪ್ರದಾಯ ಏನಿದೆಯೋ ಅದರ ಪ್ರಕಾರ ಅಂತ್ಯಕ್ರಿಯೆಯನ್ನು ನಡೆಸ್ಕೊಳ್ತಾರೆ ಕುಟುಂಬಸ್ಥರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗು ಹೋಗಿದೆ. ಇಡೀ ಕುಟುಂಬದ ಜವಾಬ್ದಾರಿನ ಮಂಜುನಾಥ್ ರಾವ್ ಹೊತ್ತಿದ್ರು. ಅವ್ರು ಯಾವುದೇ ಧರ್ಮ ಪ್ರಚೋದನೆಯ ಕೆಲಸಗಳನ್ನು ಅಲ್ಲಿ ಮಾಡ್ತಿರ್ಲಿಲ್ಲ, ಯಾವುದೇ ಹೇಟ್ ಸ್ಪೀಚನ್ನು ಕೊಟ್ಟಿರಲಿಲ್ಲ. ಕಾಶ್ಮೀರದ ಸೌಂದರ್ಯ ಹೇಗಿದೆ, ಅಂದ ಹೇಗಿದೆ ಅದನ್ನು ನೋಡೋದಕ್ಕೆ ಹೋದವರು. ಕೆಲವರೆಲ್ಲ ಹೇಟ್ ಸ್ಪೀಚ್ ಕೊಟ್ಟರು, ಅವ್ರು ಕೊಟ್ಟರು, ಇವ್ರನ್ನ ಬಿಡಬಾರ್ದು ಅಂತಾರಲ್ಲ. ಇವ್ರೇನು ಮಾಡಿದರು ಅನ್ನೋದು ಪ್ರಶ್ನೆ. ಅಲ್ಲಿ ಆದಾಯ ತಂದು ಕೊಟ್ಟಿತ್ತಪ್ಪ. ನಾನು ಆಗಲೇ ಒಂದು ನಂಬರ್ ಕೊಡ್ತಾ ಇದ್ನಲ್ಲ ನಿಮಗೆ. ದಿನಕ್ಕೆ ಇವರು ಒಂದು ಸಲ ಕಾಶ್ಮೀರಕ್ಕೆ ನಾವು ಇಲ್ಲಿಂದ ಹೋಗ್ತೀವಿ ಅಂದರೆ ಅಂದಾಜು 60,000 ರೂಪಾಯಿ ಖರ್ಚಾಗುತ್ತೆ. ಖರ್ಚಿನ ದುಡ್ಡು ಎಲ್ಲಿಗೆ ಹೋಗುತ್ತೆ? ಇದೇ ಕಾಶ್ಮೀರಿ ಮುಸಲ್ಮಾನರಿಗೆ ಹೋಗುತ್ತೆ. ನಮ್ಮದೇ ದುಡ್ಡಲ್ಲಿ ಜೀವನ ಮಾಡಿಕೊಂಡು, ನಮ್ಮದೇ ಜನರ ಆದಾಯದಿಂದ ಗಳಿಸ್ಕೊಂಡು, ತಮ್ಮ ಜೀವನನ ಸುಧಾರಿಸ್ಕೊಂಡು, ನಮ್ಮದೇ ಜನರ ಮೇಲೆ ದಾಳಿ. ಈ ದೇಶದಲ್ಲಿ ಹಿಂದೂ ಅನ್ನೋ ರಿಲಿಜಿಯಸ್ ಐಡೆಂಟಿಟಿ ಇದೆ ಅನ್ನೋ ಕಾರಣಕ್ಕೆ ಸಾವು, ಶಿಕ್ಷೆ ಶತಮಾನಗಳಿಂದ ಇದೇ ನಡ್ಕೊಂಡು ಬಂದಿದೆ, ಬದಲಾಗಿಲ್ಲ. ಅವರು ಬದಲಾಗಲ್ಲ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಪುನೀತ್. ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಕುಟುಂಬಸ್ಥವರ ಸ್ಥಿತಿ ಹೇಗಿದೆ ಅನ್ನೋದನ್ನು ಕೇಳೋದು ಭಾಳ ತಪ್ಪಾಗುತ್ತೆ. ಆದರೂ ಕೇಳಲೇಬೇಕಾದಂತಹ ಅನಿವಾರ್ಯತೆ, ಅಂತ್ಯಕ್ರಿಯೆಗೆ ಬೇಕಾಗಿರುವಂತಹ ಸಿದ್ಧತೆ, ಜೊತೆಗೆ ಕುಟುಂಬದಲ್ಲಿರುವಂತಹ ಆಕ್ರಂದನ, ಶೋಕ, ಸಿಟ್ಟು, ಏನೇನು ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ? ಖಂಡಿತವಾಗ್ಲೂ ಪವಿತಾ, ಏನು ಶಿವಮೊಗ್ಗದ ವಿಜಯನಗರ ನಿವಾಸಿ ಅಂದ್ರೆ ಕಾಶ್ಮೀರಕ್ಕೆ ಟ್ರಿಪ್ ಹೋಗಿರ್ತಾರೆ ಫ್ಯಾಮಿಲಿ ಜೊತೆ. ಹೋದಂಥ ಸಂದರ್ಭದಲ್ಲಿ ಪೆಹಲ್ಗಾವಲ್ಲಿ ಉಗ್ರರ ದಾಳಿಗೆ ಬಲಿ ಕೂಡ ಆಗಿರ್ತಾರೆ. ಈಗಾಗಲೇ ಮಂಜುನಾಥ್ ಅವರ ಮೃತದೇಹಕ್ಕೆ ಅಂದ್ರೆ ಶಿವಮೊಗ್ಗಕ್ಕೆ ತರಲು ಎಲ್ಲ ರೀತಿಯಂತಹ ಒಂದು ಪ್ರಕ್ರಿಯೆ ಕೂಡ, ಸೇನಾ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಕುಟುಂಬಸ್ಥರು ಕೂಡ ಸಾಕಷ್ಟು ಆಕ್ರಂದನ ಕೂಡ ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ ಮಗನ PUC ಎಕ್ಸಾಮ್ ಮುಗಿತು, ರಿಸಲ್ಟ್ ಕೂಡ ಬಂತು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆ. ಈ ನೆಲೆಯಲ್ಲಿ ಹೈಯರ್ ಎಜುಕೇಷನ್ಗೆ ಹೋದರೆ ಆತ ಟ್ರಿಪ್ಗೆ ಹೋಗೋಕ್ಕಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಫ್ಯಾಮಿಲಿ, ಪತ್ನಿ ಪಲ್ಲವಿ ಮತ್ತು ಮಗನ ಜೊತೆ ಟ್ರಿಪ್ ಹೋಗಿರ್ತಾರೆ. ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ದಾಳಿ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಅಂದರೆ ವಿಜಯನಗರದಲ್ಲಿರುವಂತಹ ಮಂಜುನಾಥ್ ರಾವ್ ಅವರ ಕುಟುಂಬಕ್ಕೆ ಈಗಾಗಲೇ ಸಾಂತ್ವನ ಕೂಡ ಹೇಳಿರುವಂಥದ್ದು. ಜಿಲ್ಲಾಧಿಕಾರಿಗಳಿಗೆ ಒಂದು ಕುಟುಂಬಸ್ಥರು ಮನವಿ ಕೂಡ ಮಾಡಿರುವಂಥದ್ದು. ಆದಷ್ಟು ಬೇಗ ಮೃತದೇಹವನ್ನು ಶಿವಮೊಗ್ಗಕ್ಕೆ ಕರ್ತನ್ನಿ ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿರುವಂಥದ್ದು. ಮತ್ತೆ ಸೇನಾ ಪ್ರಕ್ರಿಯೆಗಳು ಮುಗಿದ ನಂತರದಲ್ಲಿ ಪತ್ನಿ ಮತ್ತೆ ಪುತ್ರನಿಗೆ ಒಂದು ಅವರ ಮೃತದೇಹವನ್ನು ಕೂಡ ಹಸ್ತಾಂತರ ಮಾಡ್ತಾರೆ. ಹಸ್ತಾಂತರ ಮಾಡಿದ ನಂತರದಲ್ಲಿ ಇವತ್ತು ಸಂಜೆ ಎಲ್ಲಾ ಪ್ರಕ್ರಿಯೆಗಳು ಕೂಡ ಮುಗಿಯುವಂತ ಸಾಧ್ಯತೆ ಕೂಡ ಇರುವಂಥದ್ದು. ಮುಗಿದ ನಂತರದಲ್ಲಿ ನಾಳೆ ಬೆಳಿಗ್ಗೆ ಶಿವಮೊಗ್ಗಕ್ಕೆ ಮೃತದೇಹ ಬರುವಂತಹ ಸಾಧ್ಯತೆ ಇದೆ. ಬಂದ ನಂತರದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಅವರ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಕೂಡ ಮಾಡ್ತಾರೆ. ಪವಿತ್ರ. ಆಲ್ ರೈಟ್, ಧನ್ಯವಾದ ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.